ಲಂಚ ತೊಗೊಂಡಿಲ್ಲ, ಯಾವುದೇ ಕೆಲಸ ಕಮಿಷನ್ ತೊಗೊಂಡಿಲ್ಲ. ಆಮೇಲೆ ನನಗೆ ಕೊಟ್ಟಿರ್ತಕ್ಕಂತಹ ಗೌರವಧನವನ್ನು ನಮ್ಮ ಊರಿಗೆ ಯೂಸ್ ಮಾಡಿದ್ದೀನಿ. ನನ್ನ ಚಾನೆಲ್ಗೆ ಯಾರು ಹೊಸಬ್ರು ಇದಾರೋ ಅವ್ರಿಗೆ ಗೊತ್ತಿಲ್ಲ. ನಾವೊಂದು ವಿಷಯ ಹೇಳಕ್ ಹೊಂಟೀನಿ. ನಮ್ಮೂರವ್ರು ಯಾರಾದರೂ ಇದ್ರೆ ಅವ್ರಿಗೆ ಗೊತ್ತಿರ್ತೈತಿ ನಾನು ಏನು ಹೇಳಕ್ ಹೊರಟಿದ್ದೀನಿ ಮತ್ತು ಏನು ಹೇಳ್ತಾ ಇದ್ದೀನಿ ಅನ್ನೋದ. ನಾನು ಗ್ರಾಮ ಪಂಚಾಯತಿಗೆ ಆರಿಸಿ ಬಂದು ಇವತ್ತಿಗೆ 5 ವರ್ಷ ಪೂರ್ಣ ಆಗ್ತೈತಿ. ಪೂರ್ಣ ಆದದಕ್ಕೋಸ್ಕರ ನನಗೇನು ಖುಷಿ ಇಲ್ಲ, ಯಾಕಂದ್ರೆ ಯಶಸ್ವಿಯಾಗಿ ಪೂರ್ಣಗೊಂಡೈತಿ ಅಂತೇಳಿ ನನಗೆ ಹೇಳಕ್ಕೆ ಮನಸ್ಸಿಲ್ಲ. ಯಾಕಂದ್ರೆ ಎಷ್ಟೋ ಕೆಲಸಗಳನ್ನು ನಾನು ಹಂಗೆ ಬಿಟ್ಟಿದ್ದೀನಿ. ಆಮೇಲೆ ನನ್ನ ಕಡೆ ಆದಂತಹ ಎಫರ್ಟನ್ನು ಹಾಕಿ ಎಷ್ಟೋ ಕೆಲಸಗಳನ್ನು ಕೂಡ ಮಾಡಿದ್ದೀನಿ. ಆದ್ರೆ ನನಗೆ ಯಾಕೋ ಅದು ಯಶಸ್ವಿ ಅಂತ ಅನ್ನಿಸ್ಲಿಲ್ಲ. ಜನರಿಗೆ ಅಷ್ಟೊಂದು ರೀಚ್ ಆಗಲಿಲ್ಲ. ಇವಾಗ ನಮ್ಮ ಪಂಚಾಯತಿ ಒಳಗೆ ನಾವು 5 ವರ್ಷ ಒಂದು ಮೆಂಬರ್ ಆಗಿ ಇದ್ದೀನಲ್ಲ, ನಮ್ಮ ಪಂಚಾಯತಿ ಒಳಗೆ 5 ವರ್ಷದಾಗ 3 ಜನ ಚೇರ್ಮನ್ ಆದರು. ಆಮೇಲೆ 5 ಅಥವಾ 4 ಜನ ಪಿ ಡಿ ಒಗಳು ಟ್ರಾನ್ಸ್ಫರ್ ಆದರು. ಕೊರೋನಾ ಬಂತು. ಸೊ ಹೀಗಾಗಿ ಆ ಕೆಲಸಗಳೆಲ್ಲ ಆಗಲಿಲ್ಲ. ಸೊ ಈ ಸಲ ಆದರೂ ನಮ್ಮ ಕೆಲಸಗಳಾಗಲಿ, ನಮ್ಮ ಊರ ಉದ್ಧಾರ ಆಗಲಿ, ನಮ್ಮ ಜನರಿಗೆ ಎಲ್ಲ ಸರ್ಕಾರದ ಸೌಲಭ್ಯಗಳು ಸಿಗಲಿ, ನಮ್ಮ ಊರು ನಂದನವನ ಆಗಲಿ ಅಂತ ನಾನು ಬೇಡ್ಕೊಳಕತ್ತೀನಿ. ಮತ್ತು ಅದನ್ನು ಮಾಡುವಂತಹ ಉದ್ದೇಶ ನನ್ನಲ್ಲಿ ಐತಿ, ಗುರಿ ಐತಿ, ಆ ತಾಕತ್ತು ನನ್ನಲ್ಲಿ ಐತಿ. ಅದಕ್ಕೋಸ್ಕರ ಈ ಬರುವಂತಹ ಚುನಾವಣೆಗೆ ಮತ್ತೆ ಸ್ಪರ್ಧೆ ಮಾಡ್ತೀನಿ, ಮತ್ತೆ ಗೆದ್ದು ಬರ್ತೀನಿ. ನಮ್ಮ ಊರನ್ನು ಮತ್ತೆ ಒಂದು ಸುಂದರ ನಂದನವನವನ್ನಾಗಿ ಮಾಡ್ತೀನಿ ಅನ್ನೋ ಛಲ ಐತಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರಲಿ. ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಏನೂ ಮಾಡೋಕ್ಕಾಗಂಗಿಲ್ಲ. ನಮ್ಮ 3 ಜನರ ಸಪೋರ್ಟ್ ಬೇಕು. ನಮ್ಮ ಊರವ್ರು ಯಾರ್ಯಾರು ನೋಡಾಕತ್ತಿರಲ್ಲ ಅವರಿಗೆಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ. ನಾನು ಇಲ್ಲಿ ತನಕನೂ ಯಾವುದೇ ಲಂಚ ತೊಗೊಂಡಿಲ್ಲ, ಯಾವುದೇ ಕೆಲಸ ಮಾಡಿದ್ರೆ ಅದು ಕಮಿಷನ್ ತೊಗೊಂಡಿಲ್ಲ. ಆಮೇಲೆ ನನಗೆ ಕೊಟ್ಟಿರ್ತಕ್ಕಂತಹ ಗೌರವಧನವನ್ನು ನಮ್ಮ ಊರಿಗೆ ಯೂಸ್ ಮಾಡಿದ್ದೀನಿ. ₹1 ಕೊಡ್ತಾರಲ್ರಿ, ₹10 ಕೂಡ ನಾನು ನಮ್ಮ ಊರಿಗೆ ಯೂಸ್ ಮಾಡಿದ್ದೀನಿ. ನನಗಂತ ನಾನು ₹1 ಯೂಸ್ ಮಾಡ್ಕೊಂಡಿಲ್ಲ. ನಮ್ಮ ಊರಾಗಿನ ಏನೋ ಕ್ರೀಡಾ ಉತ್ಸವ ಇರಲಿ, ಜಾತ್ರೆ ಇರಲಿ, ಜಯಂತಿಗಳಿರಲಿ, ಅಥವಾ ಒಂದು ಸರ್ಕಲ್ ಕಟ್ಟಾಕಿರಲಿ, ಅಥವಾ ಕುರ್ಚಿಗಳಿರಲಿ, ಜನಕ್ಕೆ ಮಾಡಿದ್ದೀನಿ ಹೊರತು ನಾವು ₹1 ನನ್ನ ಸ್ವಂತಕ್ಕೆ ಯೂಸ್ ಮಾಡ್ಕೊಂಡಿಲ್ಲ ಅಂಥೇಳಿ ಈ ಒಂದು ಟೈಮ್ನಾಗ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಇಷ್ಟೆಲ್ಲ ನನ್ನ ಕೆಲಸಗಳನ್ನು ನೋಡಿರಿ, ಮತ್ತು ನನಗೆ ಸಪೋರ್ಟ್ ಮಾಡಿರಿ, ಬೆಂಬಲ ಕೊಡ್ರಿ, ಮತ್ತು ನನ್ನನ್ನು ಆರಿಸಿ ತೊಗೊಂಡು ಬರ್ರಿ. ಧನ್ಯವಾದಗಳು. ಇದನ್ನೆಲ್ಲ ಯಾರ್ಯಾರು ನೋಡತ್ತೀರಿ ಅವರಿಗೆಲ್ಲ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೆ ಮುಂದಿನ ಸಲ ಅವಕಾಶ ಕೊಡ್ತೀರನ್ನೋ ಒಂದು ಆಶಯ ಒಳಗೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳಾಗ್ತೇನೆ ನಾನು.